ಹಾಯ್ ಎಲ್ಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕೂಡ ನಮ್ಮೂರ ಜಾತ್ರೆಯ ಕಂಟಿನ್ಯೂ ಲಾಗ್ ಆಗಿರುತ್ತೆ. ಸೊ ಅವತ್ತು ಮರಿ ಕಡಿಯೋದಿತ್ತು ಮಧ್ಯಾಹ್ನನೇ. ಹಂಗಾಗ್ಬಿಟ್ಟು ನಮ್ಮ ನಾದಿನಿಯವರು ಆರತಿ ಎಲ್ಲ ಬೆಳ್ಕೊಂಡು ದೇವ್ರಿಗೆ ಅಲ್ಲಿಂದ ಬರಬೇಕಾದ್ರೆ ತೀರ್ಥ ಮತ್ತು ಹೂವು ಅರಶಿನ ಅದೇ ಕುಂಕುಮ ಎಲ್ಲ ತೊಗೊಂಡು ಬಂದಿದ್ರು. ಇಲ್ಲೇ ಮರಿನ ಇಲ್ಲೇ ಎದುರೆತ್ಕೊಂಡು ನಮ್ಮನೆ ಹತ್ರನೇ ಕಡಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮರಿ ಕಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಅಣ್ಣ ಪರಿಚಯ ಇರೋರೆ ನಮಗೆ. ಅಣ್ಣ ಕೂಡ ಬಂದರು, ಇಲ್ಲೇ ಮರಿ ಕಡ್ಕೊಡ್ತೀವಿ ಅಂತ. ಬೇರೆಯವ್ರಿಗೆಲ್ಲ ಅಲ್ಲಿ ಏನೋ ಒಂದು ಹೊಲ ಇದೆ, ಅಲ್ಲಿಗೆ ತೊಗೊಂಡೋಗಿ ಕಡಿಸ್ಕೊಂಬಂದ್ರೆ ಎಲ್ರೂ. ಆದರೆ ನಮ್ಮ ಮನೆಯವ್ರು ನಮಗೆ ಪರಿಚಯ ಇರೋದ್ರಿಂದ ಇವ್ರು ನಮ್ಮ ರಿಲೇಷನ್ ಅಣ್ಣ. ಹಂಗಾಗಿ ಫೋನ್ ಮಾಡಿದ ತಕ್ಷಣ ಇಲ್ಲಿಗೆ ಬಂದು ಕಡ್ಕೊಡ್ತೀನಿ ಅಂತ ಹೇಳಿದ್ರು. ಅರ್ಚನಾ ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡಿದ್ಲು ಅವಳೇ ಕೂಡ. ನನಗೆ ಭಯ, ಅದಕ್ಕೆ ಸ್ವಲ್ಪ ದೂರ ನಿಂತ್ಕೊಂಡಿದ್ವಿ. ನಾನು ನಮ್ಮ ಮನೆಯವರು ಕೂಡ ಅಲ್ಲಿದ್ದಾರೆ ಅಷ್ಟೇ. ಆಮೇಲೆ ಆ ಕಡೆಗೆ ಹೋಗಿ ನಿಂತ್ಕೊಂಡ್ರು. ಅರ್ಚನಾನೇ ಎಲ್ಲ ಪೂಜೆ ಮಾಡಿಬಿಟ್ಟು ಇವರು ಅರ್ಚನಾರಪ್ಪ ಮೇಕೆ ಎಲ್ಲ ಹಿಡ್ಕೊಂಡಿರೋರು. ಅರ್ಚನನ ತಮ್ಮ ಅರ್ಚನಾರಪ್ಪನೇ ಎಲ್ಲ ನಮ್ಮ ಮನೆಗೆ ಏನೇ ಮರಿ ಕಡಿಯೋದು ಏನೇ ಫಂಕ್ಷನ್ ಆಗಲಿ ಪಾಪ ಎಲ್ಲ ಮುಂದೆ ನಿಂತ್ಕೊಂಡೆಲ್ಲ ಮಾಡ್ತಿರ್ತಾರೆ, ನಮಗೆ ಹೆಲ್ಪ್ ಮಾಡ್ತಾರೆ. ಹಂಗಾಗ್ಬಿಟ್ಟು ಅವರು ಅಣ್ಣ ಮರಿ ಕಟ್ಕೊಟ್ಟು ಆಮೇಲೆ ಅಲ್ಲಿಂದ ಹೋದರು. ಆಮೇಲೆ ಅದೆಲ್ಲ ಕ್ಲೀನ್ ಮಾಡೋದು ಕೂಡ ಅರ್ಚನಾರಪ್ಪನೇ. ಅದಕ್ಕೆ ಅಂತಲೇ ಪಾಪ ಅವರು ಮನೇಲಿ ಅಷ್ಟೊಂದು ಕೆಲಸ ಇದ್ರೂ ಅದೆಲ್ಲ ಬಿಟ್ಟು ನಮಗೋಸ್ಕರ ಅಂದರೆ ಇಲ್ಲಿ ಯಾರು ಮಾಡೋರಿಲ್ಲ ಅಂತ ಹೇಳ್ಬಿಟ್ಟು ಬಂದರು. ಅಂದರೆ ಅದೆಲ್ಲ ಮಟನ್ನು ಎಲ್ಲ ಕಟ್ ಮಾಡಿಬಿಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಅವರು ನೋಡಿ ತಲೆ ಕೊಡ್ದಂಗೆ ಹಂಗೆ ತೊಗೊಂಡೋಗ್ತಿದ್ರು. ಅದು ನಮಗೆ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ, ನಮಗೆ ಅಂತ. ಅದಕ್ಕೆ ಮನೆ ಹತ್ರ ಬನ್ನಿ ಕೊಡ್ತೀವಿ ಅಂತ ಅಣ್ಣ ಹೇಳೋಗ್ತಿದ್ದಾರೆ. ಇಲ್ಲ, ಇಲ್ಲಿ ಮಾತ್ರ ಕಡ್ದು ತೊಗೊಂಡೋಗ್ತೀವಿ, ಬೇಕಂದರೆ ಮನೆ ಹತ್ರ ಬನ್ನಿ ಅಲ್ಲೊಂದು ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಆಮೇಲೆ ಹೋಗಿ ಇಸ್ಕೊಂಬರ್ತೀನಿ ಬಿಡ್ರಿ ಅಂದರು. ಆಮೇಲೆ ಅದು ಅರ್ಚನಾರಪ್ಪನೇ ಎಲ್ಲ ಕ್ಲೀನ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಒಂದು ಕಡೆ ಇವರು ನಮ್ಮ ನಾದಿನಿಯವರೆಲ್ಲ ಅದೇ ಆರತಿ ಹೊತ್ಕೊಂಡು ಹೋಗಿದ್ರಲ್ಲ, ಅವರು ಬಳೆ ಯಾರು ತುಟ್ಕೊಂಡಿರಲಿಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ನಮ್ಮ ಪ್ರೇಕ್ಷಣಿಗೂ ಲಾಸ್ಟ್ ಅವಾಗಲೇ ನಾವು ಹಾಕಿಸ್ಕೊಂಡ್ರೆ ಬೇಡ ಅಂದ್ಲು. ಅದಕ್ಕೆ ಅಂತ ಹೇಳ್ಬಿಟ್ಟು ಅರ್ಚನಾ ಮತ್ತು ಇನ್ನೊಂದು ರಾಧಕ್ಕ ಆಮೇಲೆ ಹೇಮ ಎಲ್ಲರೂ ಹಾಕಿಸ್ಕೊಂಡ್ವಿ. ಒಂದು ಕಡೆ ಇವರೆಲ್ಲ ಮಟನ್ ಎಲ್ಲ ಕಟ್ ಮಾಡೋದಕ್ಕೆ ಮರ ಎಲ್ಲ ಹುಡುಕಿದ್ರು, ಪಾಪ ಎಲ್ಲೂ ಸಿಗಲಿಲ್ಲ. ಅದಕ್ಕೆ ಅಂತೇಳಿ ನುಗ್ಗೆ ಮರನೇ ಅಂದರೆ ಗಟ್ಟಿ ಇದೆ ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕಿಸ್ಕೊಂಡ್ರು. ಆಮೇಲೆ ನಮ್ಮ ನಾದಿನಿ ಏನೋ ಕೆಲಸ ಮಾಡ್ತಿದ್ಲು, ಅವಳನ್ನೂ ಕೂಡ ಕರೆದ್ಬಿಟ್ಟು ಹಾಕಿಸ್ಕೊಂಡ್ರು. ಮತ್ತು ಕವಿತಕ್ಕನೂ ಹಾಕಿಸ್ಕೊಂಡಿದ್ದಾರೆ, ಅದು ವಿಡಿಯೋ ಮಿಸ್ ಆಗಿದೆ. ಎಲ್ಲರೂ ಹಾಕಿಸ್ಕೊಂಡು ಅವರು ಹೋದರು. ಆಮೇಲೆ ಮಟನ್ ಎಲ್ಲ ಒಂದು ಕಡೆ ಅವರು ಕಟ್ ಮಾಡ್ತಿದ್ರಲ್ಲ, ಇವರೆಲ್ಲ ನಮ್ಮ ನಾದಿನಿಯವರೆಲ್ಲ ಸೇರಿಕೊಂಡು ರಾಧಕ್ಕ, ಕವಿತಾ, ಇನ್ನೊಬ್ಬರು ರಾಧಾ, ಇಬ್ಬರು ಹೆಸರು ರಾಧಾನೇ. ನಮ್ಮ ನಾದಿನಿ ಹೆಸರು ರಾಧಾನೇ, ಇಲ್ಲಿ ಕೂತಿದ್ದಾರಲ್ಲ ಆವಕ್ಕನ ಹೆಸರು ರಾಧಾನೇ. ಅವರು ಎಲ್ಲ ಮಟನ್ನು ಚಿಕನ್ಗೆ ಎರಡಕ್ಕೂ ರೆಡಿ ಮಾಡ್ಕೊತಿದ್ದಾರೆ. ಆಲ್ರೆಡಿ ಚಿಕನ್ ನಮ್ಮ ಮನೆಯವರು ಮಧ್ಯಾಹ್ನನೇ ಕ್ಲೀನ್ ಮಾಡಿಸ್ಕೊಂಡು ತೊಗೊಂಡು ಬಂದು ಇಟ್ಟಿದ್ರು. ಅದಕ್ಕೆ ಚಿಕನ್ ಇಟ್ಬಿಡೋಣ, ಬೇಗ ಆಗಲಿ, ಮಟನ್ ಕಟ್ ಮಾಡೋಷ್ಟೊತ್ತಿಗೆ ಚಿಕನ್ನು ಇಟ್ಟರೆ ಬೇಯುತ್ತೆ ಅಂತ ಹೇಳ್ಬಿಟ್ಟು ಬೇಗ ಎಲ್ಲ ಮಟನ್ನು ಚಿಕನ್ನು ಎರಡಕ್ಕೂ ಒಂದೇ ಸಲಿನೇ ಮಸಾಲೆ ಎಲ್ಲ ರುಬ್ಕೊತಾ ಇದ್ದಾರೆ. ಒಂದು ಕಡೆ ಕವಿತಕ್ಕ ಎಲ್ಲ ರೆಡಿ ಮಾಡಿಕೊಟ್ರು, ಇನ್ನೊಂದು ಕಡೆ ನನ್ನ ನಾದಿನಿನೇ ಎಲ್ಲ ಮಿಕ್ಸಿಗೆಲ್ಲ ಹಾಕಿ ಕೊಡ್ತಿದ್ದಾಳೆ. ಆಮೇಲೆ ಕವಿತಕ್ಕ ಹೊರಗಡೆ ಹೋಗಿ ಒಲೆಯಲ್ಲೇ ಮಾಡೋಣ, ಇದು ಗ್ಯಾಸ್ ಇದೆ ನಮ್ಮದು, ಬೇಡ ಗ್ಯಾಸಲ್ಲಿ ಒಲೆಯಲ್ಲಾದರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಒಲೆಯಲ್ಲೇ ಅಕ್ಕ ಹೊಸದು ಒಲೆ ಈ ಕಡೆ ಒಂದು ಒಲೆ ಇಟ್ಟು, ಆ ಒಲೆಯಲ್ಲಿ ಆಗಲ್ಲ ದೊಡ್ಡ ತಪ್ಪಲೆ ಅಂತ ಹೇಳ್ಬಿಟ್ಟು ಈ ಕಡೆ ಒಲೆಯಲ್ಲಿಟ್ಟು ಅವಕ್ಕನೇ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಿದ್ದಾರೆ. ನಮ್ಮನೆಯವ್ರ ಹತ್ರ ಅವ್ರು ಏನು ಕೆಲಸನೂ ಮಾಡಿಸಲ್ಲ, ನನ್ನ ಹತ್ರನೂ ಕೂಡ ಹಂಗೆ. ಅಕ್ಕ ಕವಿತಕ್ಕ ಮತ್ತು ನಮ್ಮ ನಾದಿನಿ ಅದೇ ರಾಧಾ ಇಬ್ಬರು ನಾದಿನಿ ಇದ್ದೀರ, ಅವರಿದ್ದರೆ ಸಾಕು, ಏನು ಕೆಲಸ ಆದರೂ ಮಾಡ್ತಾರೆ. ನಾವು ಏನಕ್ಕೂ ತಲೆ ಕೆಡಿಸ್ಕೊಳಲ್ಲ. ಅದು ಮಟನು ಚಿಕನ್ ಅಂದರೆ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾಳೆ. ಇವಳು ನೋಡಿ ಅರ್ಚನಾ ಒಂದೊಂದೇ ಪಾರ್ಟ್ಸ್ ತೆಗೆದ್ಬಿಟ್ಟು ಎಲ್ಲ ಹೇಳ್ತಿದ್ದಾಳೆ, ಇದೇನು ಅಂತ ಹೇಳ್ಬಿಟ್ಟು. ಅದು ಆರ್ಟ್ ಅಲ್ವೇನ್ರಿ? ಕರೆಕ್ಟ್ ಕಾಣರ್ಚನಾ, ಇನ್ನೊಂದು ಕೆಳಗಡೆ ಐತೆ ಅದು. ಅರ್ಚನಾ ಪ್ಯಾರಾಮೆಡಿಕಲ್ ಓದಿರೋದು, ಸೊ ಅವಳಿಗೆ ಎಲ್ಲ ಬಾಡಿ ಪಾರ್ಟ್ಸ್ಗಳೆಲ್ಲ ಗೊತ್ತು. ಹಂಗಾಗ್ಬಿಟ್ಟು ಎಲ್ಲ ತೋರಿಸಿ ಎಲ್ರಿಗೂ ಹೇಳ್ತಾ ಇದ್ಲು, ನಮ್ಮನೆ ಓದಿದ್ಯಾ ಅಂತೆಲ್ಲ ಅಪ್ರಿಷಿಯೇಟ್ ಮಾಡಿದ್ವಿ. ಆಮೇಲೆ ಪಾಪ ಅವರಪ್ಪ ಎಲ್ಲರೂ ಕೂತ್ಕೊಂಡು ಕಟ್ ಮಾಡಿದ್ರು. ಸೀನಣ್ಣ ಆಮೇಲೆ ಪಕ್ಕದ ಮನೆಯವರು ಒಂದು ಅಣ್ಣ ಬಂದರು, ನಾವೂ ಕಟ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅರ್ಚನಾನು ಮಾಡ್ತಾಯಿದ್ಲು. ಯಾಕೆ ಅಂದರೆ ಮೋಡ ಜಾಸ್ತಿ ಆಗಿಬಿಟ್ಟಿತ್ತು, ಮಳೆ ಬರೋ ಥರನೇ ಇತ್ತು. ಆಮೇಲೆ ಮಳೆ ಬಂದುಬಿಡೋಂಗೆ ಆಲ್ರೆಡಿ ಗಾಳಿ ಎಲ್ಲ ಬೀಸ್ತಾ ಇತ್ತು ತುಂಬಾ.
ಅದಕ್ಕೆ ಎಲ್ಲರೂ ಸೇರಿಕೊಂಡು ಬೇಗ ಮಟನ್ ಕಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾಯಿದ್ರು. ಈ ಕಡೆ ಚಿಕನ್ಗೆ ಆಲ್ರೆಡಿ ಅದಕ್ಕೆ ಅಂದರೆ ಮಸಾಲೆ ಎಲ್ಲ ರುಬ್ಕೊಂಬಂದ್ಲಲ್ಲ ನಮ್ಮ ನಾದಿನಿ, ಅದಕ್ಕೆ ಅಂತ ಹೇಳ್ಬಿಟ್ಟು ಅಕ್ಕ ಇದನ್ನು ಬೇಗ ಬೇಯಿಸಿ ಒಳಗಡೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಕ್ಕ ಇದಕ್ಕೆಲ್ಲ ಮಸಾಲೆ ಎಲ್ಲ ಜೋಡಿಸ್ಬಿಟ್ಟು ಅಂದರೆ ಹಾಕ್ತಾರೆ. ಚೆನ್ನಾಗೇ ಮಾಡ್ತಾರೆ ಇವರು. ಇವರೇನು ಯಾರ ಹತ್ರ ಏನು ಹೇಳಿಸ್ಕೊಳಲ್ಲ, ಅಕ್ಕಂಗೆಲ್ಲ ಗೊತ್ತು. ಇದೊಂದು ಮರಿ ಅಲ್ಲ, ಎಷ್ಟು ಮರಿ ಬೇಕಾದರೂ ಅಕ್ಕ ಮಾಡ್ತಾರೆ. ನೋಡಿ ಮೋಡ ಎಲ್ಲ ಎಷ್ಟೊಂದು ಆಗಿದೆ. 5 ಗಂಟೆ ಇನ್ನೂ ಟೈಮು, ಆದ್ರೂ ತುಂಬ ಮೋಡ ಎಲ್ಲ ಆಗಿತ್ತು. ತುಂಬ ಗಾಳಿ ಎಲ್ಲ ಜಾಸ್ತಿನೇ ಬರ್ತಾಯಿತ್ತು. ನಾವು ಇವತ್ತು ಒಂದಿನ ಬಂದಿಲ್ಲ ಅಂದರೆ ಸಾಕಪ್ಪ ಅನ್ನೋ ಥರನೇ ಎಲ್ಲರೂ ಫೀಲ್ ಮಾಡ್ಕೊತಾ ಇದ್ವಿ. ಅಂದರೆ ಎಲ್ಲರೂ ನೆಂಟರುಗಳೆಲ್ಲ ಬಂದಿದ್ರಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಒಂದಿನ ಬಂದಿದ್ರೆ ಸಾಕು ಅಂದ್ಕೊಂಡ್ವಿ. ಆದರೆ ಅದು ಬರೋದು ಬಂದೇ ಬರುತ್ತಲ್ವ. ಸೊ ಮಳೆ ಇರಲಿಲ್ಲ, ಖಂಡಿತ ಬಂತು. ಆಮೇಲೆ ಇದು ಚಿಕನ್ಗೆಲ್ಲ ಮಸಾಲೆ ಎಲ್ಲ ಹಾಕಿ ನೋಡಿ ನೀರು ಹಾಕಿದ್ರು. ಅಂದರೆ 7 kg ಚಿಕನ್ ಏನೋ ತೊಗೊಂಡು ಬಂದಿದ್ದಷ್ಟೇ. ಬೆಳಿಗ್ಗೆ ಬೇಕಂದರೆ ಇನ್ನೊಂದು 7 kg ತರೋಣ, ಇವಾಗ ನೈಟು ಸಾಕು, ಅದು ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಆ ಥರ ಮಾಡಿದ್ರು. ಅಯ್ಯೋ ಎಸ್ತಡ ಇದು ನಾಕ್ಸಿ ಇದು ಒಂದು ತೂತ ಬಿಡ್ತಿರ್ಲಿಲ್ಲ, ಹಂಗ ಮೆತ್ತಾಳ ಹಂಗಂಬ. ಓಸಾಳು ನಾವ್ ಇದ್ರಾಗ ಇರ್ತಿದ್ದೆ ಕಂಡ್ರದ, ದೊಡ್ಡ ಸಾಮಾನು ನಾವ್ ಇದ್ರಾಗ ಇದ್ದಾಗ ತಕೊಂಡ್ರದು. ಎಲ್ಲರೂ ಇಲ್ಲೇ ಮನೆ ಕೆಂಪಿದ್ವಿ. ಅದೆಲ್ಲ ತಿರ್ಗಿ ಅಲ್ಲೇ ಬಚ್ಚಲು ಮಾಡಿದ್ಲು, ಅದಕ್ಕೆಲ್ಲ ಸಿಮೆಂಟ್ ಹಾಕ್ಯಂಡು ಎಲ್ಲ ಕಷ್ಟ ಸಂದ್ಗೂ ಸಿಮೆಂಟ್ ನಿಮ್ಮ ಹಾಕಿದ್ವಿ ಸಿಮೆಂಟು. ನೋಡಿ ನಮ್ಮ ಅತ್ತೆ ತುಂಬ ಫೀಲ್ ಮಾಡ್ಕೊತಿದ್ದಾರೆ ಅವ್ರ ಅಮ್ಮನ ನೆನಪಿಸ್ಕೊಂಡು. ಇದು ಮುಂಚೆ ಇದು ಹಂಚಿನ ಮನೆ ಇತ್ತು, ಇಷ್ಟರಲ್ಲೇ ನಾವು ಬದುಕಿದ್ವಿ, ಇಷ್ಟರಲ್ಲೇ ಎಮ್ಮೆ ಎಲ್ಲ ಕಟ್ಟಾಕೊಂಡು ಈ ಮನೆಯಲ್ಲೇ ನಾವಿದ್ವಿ ಅಂತೆಲ್ಲ ಫೀಲ್ ಮಾಡಿಕೊಂಡು ತುಂಬ ಹಳೆ ಥರನೇ ಮಾತಾಡ್ತಿದ್ರು. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಕರೆದ್ರು ಏನಕ್ಕೆ ಅಂತ ಹೇಳ್ಬಿಟ್ಟು ಆ ಅತ್ತೆ ಒಳಗಡೆ ಹೋದ್ರು. ಪಾಪ ಇವ್ರು ನೋಡ್ರಿ ನಮ್ಮ ಭಾವನ ಮಗಳು ಯಾವಾಗ ಬೇಟೆ ಕಳೆದ್ರೆ ಇವರೇ ಕಟ್ ಮಾಡೋದು, ಅರ್ಚನಾ ಅಂತ. ಡಾಕ್ಟ್ರು ಮಾಡಿದಾರೆ ಪಾರ್ಟ್ಸು ಹೇಳಿ ನೋಡ್ತೀನಿ ಅದೇನೇನು ಲಾಗ್ ಮಾಡಾಕ್ತಾರೆ ಕೊಡ್ಮಮ್ಮ. ಅದು ಯಾವ್ದಾದ್ರಾಗ ಎಲ್ಲೆಲ್ಲಿ ಮಿಸ್ ಮಾಡ್ತಾರ ಪ್ರತಿ ಪಾರ್ಟ್ಸು ಎಲ್ಲರಿಗೂ ತೋರಿಸಿ ನಮ್ಮ ಮನೆಯವ್ರಿಗೆ ಇದು 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 ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾರೆ ನೀಟಾಗಿ. ಪಾಪ ನಮ್ಮ ಮನೆಯವರು ಅರ್ಚನೆ ಎಲ್ಲ ಕೆಲಸ ಮಾಡ್ತಿದ್ರು, ಹೋಗಿ ಅವಳನ್ನ ರೆಗಿಸ್ಕೊಂಡು ಕೂತಿದ್ದಾರೆ. ಇವಳು ಡಾಕ್ಟ್ರ್ ಓದಿದ್ದಾಳೆ ಹಂಗೆ ಹಿಂಗೆ ಅಂತೇಳಿ. ಅವಳೇನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಳಲ್ಲ, ಪಾಪ ಖುಷಿಯಾಗೆ ಇದು ಮಾಡ್ತಾಳೆ. ಅವಳು ಏಜಲ್ಲಿ ಚಿಕ್ಕವಳಾದರೂ ಪಾಪ ತುಂಬ ಕೆಲಸ ಎಲ್ಲ ಮಾಡ್ತಿರ್ತಾಳೆ, ದೊಡ್ಡವ್ರ ಥರನೇ ಕೆಲಸ ಮಾಡ್ತಾಳೆ. ಅದು ಖುಷಿ ಆಗುತ್ತೆ. ಅವ್ರ ಮನೇಲಿ ಚೆನ್ನಾಗಿ ಬೆಳೆಸಿದ್ದಾರೆ ಮಕ್ಕಳನ್ನೆಲ್ಲ. ಮತ್ತು ಎಲ್ಲರೂ ಕೂಡ ನಕ್ಕೊಂಡು ನಮ್ಮ ಮನೆಯವರೆಲ್ಲ ತುಂಬ ಕಾಮಿಡಿ ಮಾಡಿಕೊಂಡು ಎಲ್ಲ ಮಾತಾಡ್ತಿದ್ರು, ಎಲ್ಲರನ್ನೂ ರೇಗಿಸ್ಕೊಂಡು. ಆಮೇಲೆ ಹಾಗೆ ಮಾತಾಡಿಕೊಂಡು ಅಕ್ಕ ನೋಡಿ ಪಾಪ ಅವರು ಸೀನಣ್ಣ ರಾಧಕ್ಕ ಎಲ್ಲರೂ ಕೂತ್ಕೊಂಡ್ಬಿಟ್ರು. ಮಳೆ ಮೋಡ ಇನ್ನೂ ತುಂಬ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಅಣ್ಣ ಇದೊಂದು ಕಡೆ ಅದೇನೋ ಕಳ್ಳು ಪಚ್ಚೆ ಅಂತಾರಲ್ಲ ಅದೆಲ್ಲ ಕ್ಲೀನ್ ಮಾಡ್ತಿದ್ರು. ಮೋಡ ಕೂಡ ತುಂಬ ಜಾಸ್ತಿನೇ ಆಯಿತು. ಅದರಲ್ಲಿ ನೋಡಿ ಹನಿ ಬಂದೇ ಬಿಡ್ತು ಅಷ್ಟೊತ್ತಿಗೆ ಮಳೆ ಎಲ್ಲ. ಇದು ಏನೋ ಬಿಸಾಕೋದಕ್ಕೆ ಅಂತ ಅಲ್ಲಿ ಹಾಕಿದ್ದಾರೆ, ಅದು ಬೇಡ, ಅದು ಸಾಂಬಾರ್ಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತೆಲ್ಲ ಹೇಳಿದ್ರು, ಬಿಸಾಕ್ತೀವಿ ಅಂತ ಹೇಳ್ಬಿಟ್ಟು. ನೋಡ್ರಿ ನಮ್ಮ ಮನೆಯವ್ರಿಗೆ ಮಟನ್ ಕಟ್ ಮಾಡಕ್ ಕರಿತಾವ್ರೆ, ಇಲ್ಲಪ್ಪ ಅಂತಿದ್ದಾರೆ. ಅವರು ನೀವೊಂದು ಏಟ್ ಹಾಕು ಬಾರಕ್ಕ ಬೇಗ ಆಗಲಿ ಮಳೆ ಬಂದುಬಿಡ್ತು ಅಂದರು. ನಾವು ಎಂದಾದರೂ ಮಾಡಿಲ್ಲ, ನಮ್ಗೆ ಗೊತ್ತಿಲ್ಲ. ಸೊ ನಾನು ಅದಕ್ಕೆ ಇಲ್ಲ ನಂಗೆ ಬರಲ್ಲ ಅಂತೆಲ್ಲ ಹೇಳಿದೆ. ಅರ್ಚನಾ ಅಯ್ಯೋ ಅತ್ತೆ ನಾನು ಮಾಡ್ತೀನಿ ಸುಮ್ಮನೆ ಇರು ಅಂತಂದ್ಲು. ಆಮೇಲೆ ನೋಡಿ ಚಿಕನ್ ಸಾಂಬಾರು ಆಲ್ರೆಡಿ ರೆಡಿ ಆಗೋಯ್ತು. ಒಂದು ಕಡೆ ಅನ್ನನೂ ಇಟ್ಬಿಟ್ಟು ಅದನ್ನು ಬಸ್ತಿಟ್ಬಿಟ್ರೆ 2 ಚಿಕನ್ ಸಾರು ಅನ್ನ ಆದರೆ ಮಕ್ಕಳೆಲ್ಲ ಊಟ ಮಾಡ್ತಾರೆ. ಅಂದರೆ ಬೆಳಗ್ಗೆ ಪಾಪ ಅವ್ರು ಊಟ ಮಾಡಿದ್ದು, ಮಧ್ಯಾಹ್ನ ಒಬ್ಬಟ್ಟು ಸಾಂಬಾರು ಅನ್ನ ರೈಸೆಲ್ಲ ಇದೆ ತಿನ್ನಿರಿ ಅಂದರೆ ಯಾರೂ ಬೇಡ ಅಂತ ಹೇಳ್ಬಿಟ್ಟು ಬರೀ ಕಾಫಿ ಜ್ಯೂಸು ಐಸ್ ಕ್ರೀಮು ಬಿಸಿಲು ಅಂತ ಹೇಳ್ಬಿಟ್ಟು ಅದೇ ತಿನ್ಕೊಂಡಿದ್ರು. ಅಷ್ಟರಲ್ಲಿ ಅನ್ನ ಸಾಂಬಾರು 2 ರೆಡಿ ಮಾಡಿದ್ರೆ ತಿಂತಾರೆ ಮಕ್ಕಳು ಅಂತ ಹೇಳ್ಬಿಟ್ಟು ಅಕ್ಕ ಎಲ್ಲ ಬಸ್ತು ಒಳಗಡೆ ಇಡ್ತಾ ಇದ್ದಾರೆ. ಮಳೆ ಕೂಡ ಆಗಲೇ ಜೋರಾಗೆ ಬಂದೇ ಬಿಡ್ತು. ಅದು ಚಿಕನ್ ಇನ್ನೊಂದು ಸ್ವಲ್ಪ ಏನೋ ಬೇಯಬೇಕಿತ್ತಂತೆ, ಅದಕ್ಕೆ ಅಂತ ಹೇಳ್ಬಿಟ್ಟು ಈರಾಕ ನೋಡೋಣ ಜಾಸ್ತಿ ಬಂದರೆ ಬೇಕಾದ್ರೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಮಸಾಲೆ ಎಲ್ಲ ರುಬ್ಬಿ ಎತ್ತಿಟ್ಟಿರೋದು ಎಲ್ಲ ತೊಗೊಂಡೋಗಿ ಒಳಗಡೆ ನಮ್ಮ ನಾದಿನಿಯವರು ಇಟ್ಟರು. ಇದು ಪೆಂಡಲು ನಾವು ಅಂದರೆ ಸ್ವಲ್ಪ ಜಾಗ ಬಿಟ್ಟಿದ್ರು ಮನೆ ಮುಂದೆ. ಅವ್ರಿಗೆ ಮುಂಚೆನೇ ಹಾಕ್ಬೇಕಾದ್ರೆ ಹೇಳಿದ್ರಂತೆ ನಮ್ಮತ್ತೆ, ಹಾಕ್ರಪ್ಪ ಅಂದರೆ ಇರಲಿ ಬಿಡಜ್ಜಿ ಅಂತ ಹೇಳ್ಬಿಟ್ಟು ಅವರು ಹೆಂಗೆ ಬೇಕೋ ಹಂಗೆಲ್ಲ ಹಾಕೋಗಿದ್ದಾರೆ ಸೈಡ್ಗೆ. ಅಂದರೆ ಅಲ್ಲಿ ಗ್ಯಾಪ್ ಇಟ್ಬಿಟ್ಟು ಹಾಕಿದ್ದಾರೆ. ಮಳೆ ಬಂದರೆ ಮತ್ತೆ ಮನೆ ಮುಂದೆ ಎಲ್ಲ ನೆನೆಯುತ್ತೆ ಅಂತ ಹೇಳ್ಬಿಟ್ಟು ಬಿಚ್ಚಿ ಎಲ್ಲ ಕಟ್ತಿದ್ದಾರೆ ನೋಡಿ. ಎಲ್ಲರೂ ಸೇರಿಕೊಂಡು ಪಾಪ ಕಟ್ಟಿದ್ರು, ನಮ್ಮ ನಾದಿನಿಯವರು, ನಮ್ಮ ಅತ್ತೆ, ಆಮೇಲೆ ನಮ್ಮ ಭಾವ, ಆಮೇಲೆ ಸೀನಣ್ಣ, ಎಲ್ಲರೂ ಇಂಥವ್ರಿಲ್ಲ ಅನ್ನೋಗಿಲ್ಲ ಪಾಪ ಎಲ್ಲರೂ ಚೆನ್ನಾಗಿ ಬಂದು ಅದಕ್ಕೆಲ್ಲ ಸಪೋರ್ಟಿಗೆ ನಿಂತ್ಕೊತಾರೆ. ಆಮೇಲೆ ಅದು ತುಂಬ ಮಳೆ ಬಂದುಬಿಟ್ರೆ ಮನೆ ಮುಂದೆ ಎಲ್ಲ ಇದಾಗುತ್ತೆ, ರೆಚ್ಚಾಗ್ಬಿಡುತ್ತೆ, ಓಡಾಡೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ
ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ಹಾಕಿರೋದನ್ನ ಮತ್ತೆ ಎಲ್ಲ ನೀಟಾಗೆ ಸುತ್ತು ಬಿಚ್ಚಿಬಿಟ್ಟು ಮತ್ತೆ ನೀಟಾಗಿ ಎಲ್ಲ ಪಾಪ ಕಟ್ಟಿದ್ರು. ಹಂಗೂ ಕೂಡ ಅದು ಮಳೆ ಸ್ವಲ್ಪ ಜೋರಾಗೆ ಬಂದುಬಿಡ್ತು. ಆಮೇಲೆ ಮನೆ ಮುಂದೆ ನೋಡಿ ನೆಂದೇ ಹೋಗಿದ್ದಾರೆ ಪಾಪ ಎಲ್ಲರೂ ಕಟ್ಟೋಷ್ಟೊತ್ತಿಗೆ. ಜೋರಂದರೆ ಸ್ವಲ್ಪ ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆನೇ ಅಂದ್ಕೊಳ್ಳಿ. ನೋಡಿ ಜೋರಾಗೆ ಬಂತು. ಎಲ್ಲ ಫುಲ್ಲೆಲ್ಲ ಅದು ಪೆಂಡಲ್ ಹಾಕಿರತ್ತವ ಮಾತ್ರ ನೆಂದಿಲ್ಲ ಅಷ್ಟೇ, ಇನ್ನೆಲ್ಲ ಕಡೆನೂ ನೆನೀತಾ ಇತ್ತು. ಸರಿ ಅಂತೇಳಿ ಮಕ್ಕಳೆಲ್ಲ ಊಟ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಅರ್ಚನಾ ಅದನ್ನೆಲ್ಲ ಎಲ್ರಿಗೂ ಮಕ್ಕಳಿಗೆಲ್ಲ ಊಟಕ್ಕೆ ಇಡ್ತಿದ್ಲು. ಆಮೇಲೆ ಮಟನ್ನು ಎಲ್ಲ ಪೀಸ್ ಮಾಡಿರೋದೆಲ್ಲ ರೆಡಿ ಆಗಿತ್ತಲ್ಲ, ಮಟನ್ ಕುಯ್ದಿರೋದೆಲ್ಲ ಅದನ್ನು ದೊಡ್ಡದು ಒಲೆ ತಂದಿದ್ವಿ ಹೊಸದು. ಅದಕ್ಕೆ ಇಟ್ಬಿಟ್ಟು ನೋಡಿ ಅಕ್ಕ ದೃಷ್ಟಿಯಾಗಿರುತ್ತೆ ಮನೆ ಮುಂದೆ ಕಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ದೃಷ್ಟಿ ತೆಗೆದು ಆಮೇಲೆ ಅಲ್ಲೇ ಗ್ಯಾಸ್ ಮೇಲೆಲ್ಲ ಇಟ್ಟರು. ಅದು ಅನ್ನ ತಿರುಗ್ತಾ ಇತ್ತು. ಅದು ಇಲ್ಲೇ ಗ್ಯಾಸಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾಯಿದ್ರು. ಆಮೇಲೆ ನಮ್ಮಮ್ಮ ಇವರು ಎಲ್ಲರೂ ಕೂತ್ಕೊಂಡು ಒಳಗಡೆ ಮಾತಾಡ್ತಾಯಿದ್ರು. ಅವರೆಲ್ಲ ಅಮ್ಮ ಇದಕ್ಕೆ ಚಿಕನ್ ಮಟನ್ ಅಂದರೆ ಅಮ್ಮಂಗೆ ಆಗೋದೇ ಇಲ್ಲ, ಸೊ ಅದಕ್ಕೆ ಅಮ್ಮದು ಒಳಗಡೆ ಕೂತ್ಬಿಟ್ಟಿದ್ದಾರೆ. ಆಮೇಲೆ ನಾನು ಬಂದು ನನ್ನ ಮಗನ ಕೇಳಿದೆ. ಇಲ್ಲಮ್ಮ ನನ್ನ ಮಗ ಹಂಗೆಲ್ಲ ಮಾಡಲ್ಲ. ಚಿನಿ ಹಂಗಾಯ್ತಮ್ಮ ನಿಜ ಫ್ರೆಶ್ ಹೆಂಗೆ? ನನ್ನ ಮಗನ ಕೇಳಿದ್ರೆ ಚಿಕನ್ ಹೆಂಗೈತೆ ಅಂದರೆ ಅಮೃತ ಅಂತ ಹೇಳ್ತಿದ್ದಾನೆ. ಅವನಿಗೆ ಚಿಕನ್ನು ಮಟನ್ ಅಂದರೆ ತುಂಬ ಇಷ್ಟ. ಮತ್ತು ನಾವು ಮಾಡಿದ್ರೆ ಅವ್ನಿಗೇನೋ ಇಷ್ಟ ಆಗಲ್ಲ, ಆದರೆ ನಮ್ಮ ಅದೇ ನಾದಿನಿ ಕವಿತಾ ಅವ್ರು ಮಾಡಿದ್ರೆ ಅವ್ನಿಗೆ ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ಹೇಳ್ತಿರ್ತಾನೆ ಅತ್ತೆ ಚೆನ್ನಾಗಿ ಮಾಡೋದು ಸಾಂಬಾರು ಅಂತ ಹೇಳ್ಬಿಟ್ಟು. ಹಂಗೆ ಅಕ್ಕನೂ ಕೂಡ ಮಟನ್ ಏನು ತಿನ್ನಲ್ಲ, ಅವಳು ಕೂಡ ಕೂತ್ಕೊಂಡು ಊಟ ಮಾಡಿದ್ಲು. ಆಮೇಲೆ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆಯಿತು, ಅದಕ್ಕೆ ಅದು ಒಲೆಯಲ್ಲೇ ಬೇಯಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನೋಡಿ ಹೊರ್ಗಡೆನೇ ತಂದುಬಿಟ್ಟು ಒಲೆಯಲ್ಲೇ ಇಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ತೊಗೊಂಡು ಬಂದು ಅಲ್ಲೇ ಇಡ್ತಿದ್ದಾರೆ. ಅಕ್ಕ ಇಲ್ಲೇ ಮಾಡೋಣ ಅಕ್ಕ, ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಅಂದರೆ ಒಲೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ ಅಂತ ಇವರು ಆ ಥರ ಐಡಿಯಾ, ಚೆನ್ನಾಗಿ ಬೇಯುತ್ತೆ ಬೇಗ ಅಂತ. ಅಕ್ಕ ಜಾಸ್ತಿ ಇದಕ್ಕೆ ಮಟನ್ಗೆಲ್ಲ ನೀರು ಹಾಕೋದಿಲ್ಲ, ಅದು ಬಿಸಿನೀರು ಮುಂಚೆನೇ ಈ ಕಡೆ ಕಾಯಿಸೋದಕ್ಕೆ ಅಂತ ಇಟ್ಟಿದ್ರು, ಅದೇ ಬಿಸಿನೀರೇ ಹಾಕ್ತಿದ್ದಾರೆ, ತಣ್ಣೀರೆಲ್ಲ ಇದು ಬಿಸಿನೀರೇ ಹಾಕ್ತಿದ್ದಾರೆ. ಅಂದರೆ ಜಾಸ್ತಿ ನೀರೆಲ್ಲ ಹಾಕೋದಿಲ್ಲ ಅಕ್ಕ, ಗಟ್ಟಿಗೆ ಮಾಡ್ತಾರೆ. ಯಾರನ್ನ ಇದ್ರೆ ನೀರಾದ್ರೆ ಹಂಗಾನೆ ಇರ್ಲಕ್ಕ, ಬರ್ಲಿ ಬಿಡ್ಲಿ ನೀವು ಕರೆಕ್ಟಾಗಿ ಮಾಡ್ರಿ ಅಷ್ಟೇ. ಎಂಕೆ ಕುಡ್ದ ಬಿಡ್ತೈತ ಅಲ್ಲೇ ಸ್ವಲ್ಪ ಬಿಡು. ಹೇಳಿದ ಮಾತು ಕೇಳಮ್ ನೀನ್ ಪಾಪ. ಇಲ್ಲಿ ಸೀನಣ್ಣ ಅವ್ರು ಹೇಳ್ತಿದ್ದಾರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ರು ಇಲ್ಲ ಬೇಡ ಬೇಡ ಅಮ್ಮ ಅದಕ್ಕೆ ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ, ಗಟ್ಟಿಗೆ ಇರಲಿ ಸಾಂಬಾರು ಅಂತ ಹೇಳ್ತಿರ್ತಾರೆ. ಎಷ್ಟೇ ಜನ ಬರಲಿ ಹೆಂಗನ ಬರಲಿ ಕವಿತಕ್ಕ ಇದೇ ಥರನೇ, ಅಂದರೆ ಜಾಸ್ತಿ ನೀರೆಲ್ಲ ಹಾಕೋದಿಲ್ಲ, ಅಷ್ಟೇ ಹಾಕಿ ಮಾಡೋದು. ಮಸಾಲೆ ಕೂಡ ಅಷ್ಟೇ ತುಂಬ ಜಾಸ್ತಿ ಓವರಾಗೆಲ್ಲ ರುಬ್ಬಿ ಮಾಡೋದಿಲ್ಲ. ನೋಡಿ ಅಷ್ಟೇ, ಆಲ್ರೆಡಿ ಅದು ಅರ್ಧ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತೆಲ್ಲ ಹೇಳಿದ್ರು. ಆಮೇಲೆ ಒಂದು ಸೈಡ್ಗೆ ಮುದ್ದೆ ಕೂಡ ಇಟ್ಟರು. ಅದು ನೋಡಿದ್ರೆ ಕರೆಂಟ್ ಕೂಡ ಅದು ಗಾಳಿ ಮಳೆಗೆ ಕರೆಂಟ್ ಹೊರಟೋಯ್ತು. ಸರಿ ಅಂದರೆ ಹೋಗೋದು ಬರೋದು ಮಾಡ್ತಾಯಿತ್ತು. ಅಕ್ಕ ಆಲ್ರೆಡಿ ಅಕ್ಕಿ ಎಲ್ಲ ಅಂದರೆ ಬೆಂದಿತ್ತು ಆಲ್ರೆಡಿ, ಅದಕ್ಕೆ ಹಂಗಾಗಿ ಅಕ್ಕ ಮುದ್ದೆಗೆಲ್ಲ ಹಸಿಟ್ಟೆಲ್ಲ ಹಾಕಿದ್ದಾರೆ, ಅದು ಕೂಡ ಆಗುತ್ತೆ ಬೇಗ. ಅವರು ಊಟ ಮಾಡಿ ಊರಿಗೆ ಹೊರಡಬೇಕು ಅಂತ ಹೇಳ್ಬಿಟ್ಟು ಆ ಥರ. ನೋಡಿ ಮಟನ್ ಆಗಿದೆ ನೋಡಿ, ಅದರಲ್ಲಿ ನೀರೇ ಇಲ್ಲ, ಆ ಥರ ಗಟ್ಟಿಗೆ ಮಾಡಿದ್ದಾರೆ ಮಟನ್. ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇಷ್ಟೇ, ಹಿಂಗೆ ಇರ್ಲಕ್ಕ ಎಷ್ಟು ಜನ ಬಂದರೂ ಇದನ್ನೇ ತಿನ್ನಲಿ ಆಗುತ್ತೆ, ನೀವು ಯಾಕೆ ಇದು ಮಾಡ್ಕೊತೀರಾ? ನಮ್ಮನೆಯಲ್ಲೇ ಮರಿಗಳಿದ್ದಾವೆ, ಹಂಗೂ ಖಾಲಿ ಆದರೆ ಇಮಿಡಿಯೇಟ್ಲಿ ತಂದು ನಾವೇ ಕುಯ್ದು ಎಲ್ಲ ಮಾಡಿಕೊಡ್ತೀವಿ, ನೀವು ಯಾಕೆ ತಲೆ ಕೆಡಿಸ್ಕೊತೀರಾ ಅನ್ನೋ ಥರ. ಸರಿ ಆಯ್ತಕ್ಕ ಅಂತ ಹೇಳ್ಬಿಟ್ಟು ಅಂದರೆ ಮಟನ್ ಎಲ್ಲ ರೆಡಿ ಆಯಿತು. ಆಮೇಲೆ ಮುದ್ದೆ ಕೂಡ ಅಕ್ಕನೇ ಅರ್ಚನೂ ಮತ್ತು ರಾಧಕ್ಕ ಇಬ್ಬರು ಮಾಡ್ತಿದ್ದಾರೆ. ನೋಡಿ ನಮ್ಮ ಅರ್ಚನ ಎಷ್ಟು ಚೆನ್ನಾಗಿ ಮುದ್ದೆ ಕಟ್ತಿದ್ದಾಳೆ. ಅವಳಿಗಿಂತ ಕೆಲಸ ಬರೋದಿಲ್ಲ ಅಂತಲೇ ಹೇಳಂಗಿಲ್ಲ. ಇನ್ನು ಅವಳು ಮಾಡೋ ಕೆಲಸ ನಮಗೆ ಅಷ್ಟೊಂದು ಬರೋದಿಲ್ಲ ಪಾಪ, ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ತಿರ್ತಾಯಿತ್ತು ಹುಡುಗಿ. ಆಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಅಂದರೆ ಅವ್ರಿಗೆ ಮಳೆ ಬರ್ತಿದೆ, ಅವರವು ಕುರಿ ದನ ಎಲ್ಲ ಮೇಕೆ ಎಲ್ಲ ಇದ್ದಾವೆ ಪಾಪ, ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೊರಟ್ರು ಪಾಪ. ಯಾಕ ಈ ಮಳೆ ಊಟ ಮಾಡಿ ನಾನೇ ತಿಂತೀನಿ ಮಮ್ಮ, ನೀವು ಮತ್ತೆ ಯಾರು ತಿಂಬೋದು ಅಂತ ನೀವು ನಾವು ಎಲ್ಲ ನಾನು ನಮ್ಮಮ್ಮ ಏನೂ ತಿನ್ನಲ್ಲ. ಇರ್ಲಿ ಹೇಳಮ್ಮ, ಊಟಕ್ಕೆ ಇಕ್ಲಿ ಊಟ ಮಾಡಿ. ಕವಿತಕ್ಕರೆಲ್ಲ ಊಟ ಮಾಡಿ ಎಲೆ ಅಡಿಕೆ ಹಾಕ್ಕೊಂಡು ಎಲ್ಲರೂ ಹೊರಟ್ರು, ಸೀನಣ್ಣ ಕವಿತಕ್ಕರೆಲ್ಲ. ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸಿ, ಆಮೇಲೆ ನಮ್ಮ ಮನೆಯವರು ಫ್ರೆಂಡು ಮತ್ತು ಇವ್ರ ರಿಲೇಷನ್ನು ಆಗಬೇಕು ಮತ್ತು ಫ್ರೆಂಡು ಆಗಬೇಕು ನಮ್ಮ ಮನೆಯವ್ರಿಗೆ. ಅವರು ಕೂಡ ಊಟಕ್ಕೆ ಕರ್ಕೊಂಡು ಬಂದರು ನಮ್ಮ ಮನೆಯವರು. ಅವರು ಕೂಡ ಎಲ್ಲರೂ ಊಟ ಮಾಡ್ತಿದ್ದಾರೆ. ನಾನು ನಮ್ಮ ಮೊದಲು ಅಂದರೆ ನಮ್ಮ ಮಾವರು ಕರೆದಿದ್ರು, ಅವರು ಅಲ್ಲಿಗೆ ಹೋಗಿದ್ದೆ. ಅವರು ಪಾಪ ಮುಖ ನೋಡಿದ್ರೆ ಸಾಕು ಊಟ ಮಾಡಬಾರಮ್ಮ ಅಂತ ಎಲ್ಲ ಕರಿತಿರ್ತಾರೆ, ಅದಕ್ಕೆ ಅವ್ರನ್ನ ಮಾತಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ. ನಮ್ಮ ಮನೆಯವ್ರು ಬನ್ನಿರಿ ಅಂತ
ಹೇಳಿ ಕರೆದ್ರು, ಅದಕ್ಕೆ ನಾನು ಬಂದೆ. ಎಲ್ರಿಗೂ ಊಟಕ್ಕಿಟ್ಟು ಆಮೇಲೆ ನಮ್ಮ ಅಮ್ಮ ನೋಡಮ್ಮ ನನ್ನ ತಂಗಿಯವ್ರು ಬಂದರು ಅಂತ ಹೇಳಿದ್ರು. ಅದಕ್ಕೆ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದೆ. ಆಮೇಲೆ ನಮ್ಮ ತಂಗಿ ಗಂಡ ಎಲ್ಲರೂ ಬಂದಿದ್ದರು. ಕೂತ್ಕೊಂಡು ಸ್ವಲ್ಪ ಹೊತ್ತು ಅವ್ರ ಜೊತೆ, ಅವರು ಬೆಂಗಳೂರಿಂದ ಬಂದಿರೋದು, ಕೂತ್ಕೊಂಡೆಲ್ಲ ಮಾತಾಡಿದ್ವಿ ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಎಲ್ಲ. ಆಮೇಲೆ ಬನ್ನಿರಿ ಊಟ ಮಾಡಿ, ಬಿಸಿದು ಊಟ ಮಾಡಿಬಿಟ್ಟು, ಅಂದರೆ ಆಲ್ರೆಡಿ 9:30 ಆ ಥರ ಟೈಮ್ ಆಗಿತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ಊಟ ಮಾಡಿ ಫಸ್ಟು, ದೂರದಿಂದ ಬಂದಿದ್ದೀರಾ ಸಾಕಾಗಿರ್ತೀರ ಅಂತೆಲ್ಲ ಎಲ್ಲರೂ ಅವರು ಕೂಡ ನಮ್ಮ ತಂಗಿ ಗಂಡ ಪ್ರತಿಯೊಬ್ಬರನ್ನೂ ಹೋಗಿ ಒಬ್ಬೊಬ್ಬರನ್ನೇ ಮಾತಾಡಿಸ್ತಿರ್ತಾರೆ. ಪಾಪ ಅವರು ಹಳ್ಳಿ ಅಂದರೆ ಅವ್ರಿಗೆ ಇಷ್ಟ ತುಂಬ. ಅಂದರೆ ಅವರು ಹುಟ್ಟಿದಾಗಿಂದ ಫುಲ್ಲು ಸಿಟಿಲೇ ಬೆಳೆದಿರೋದು, ಸೊ ಹಳ್ಳಿಗೆಲ್ಲ ಜಾಸ್ತಿ ಹೋಗ್ತಿರ್ಲಿಲ್ಲ. ಹಂಗಾಗಿ ಕಾಯ್ದರು. ಊಟಕ್ಕೆ ಕರೆದ್ವಿ, ಕರೆಂಟ್ ಹೋಯ್ತು, ಮತ್ತು ಕರೆಂಟ್ ಬಂತು. ಅಮ್ಮ ಎದ್ಬಿಟ್ಟು ಬಂದು ಮಲಗಿದ್ರು ಅವರು ಹೋಗಿ. ಆಮೇಲೆ ಎದ್ದು ಬಂದು ಕೂತ್ಕೊಂತು. ಅಮ್ಮ ಊಟ ಮಾಡು ಅಂದರೆ ಇಲ್ಲಮ್ಮ ನಂಗೆ ಬೇಡ ಅಂತ. ಅಮ್ಮ ಉಪವಾಸ ಬಿಡಿ, ಊಟ ಮಾಡಲ್ಲ, ಮಟನ್ ಚಿಕನ್ ಮಾಡಿದ್ದೀನಿ ಹಂಗೆ. ಮತ್ತು ನಮ್ಮ ತಂಗಿ ಎಲ್ಲರೂ ಗಂಡ ಎಲ್ಲ ಊಟ ಮಾಡಿಬಿಟ್ಟು ನಾವು ಇದು ನಾಟಕ ಇತ್ತು ನಮ್ಮೂರಲ್ಲಿ, ಅದಕ್ಕೆ ನೋಡ್ಕೊಂಬರೋಣ ಅಂತ ಎಲ್ರಿಗೂ ಹೇಳಿ ಹೋಗ್ತಿದ್ವಿ. ನಮ್ಮ ನಾದಿನಿ ಅದು ಸಾಂಬಾರೆಲ್ಲ ಬಿಸಿ ಮಾಡಿ ಇಡ್ತೀನಿ, ನಾನು ಬರಲ್ಲ ಅಕ್ಕ, ನಾನು ಮಲ್ಕೊತೀನಿ ಅಂತೆಲ್ಲ ಹೇಳಿದ್ಲು. ಸರಿ ಅಂತೇಳಿ ಅಮ್ಮ, ತಂಗಿ, ಅಕ್ಕ ನಾವು 3 ಜನ ಹೋದ್ವಿ. ನಮ್ಮ ಮನೆಯವ್ರು ಆಲ್ರೆಡಿ ಹೋಗಿದ್ರು. ನಮ್ಮ ಅತ್ತೆ ಕೂಡ ಮಲಗಿದ್ರು. ಪಾಪ ಹಿಂದಿನ ದಿನ ಅವರು ನಿದ್ದೆ ಮಾಡಿರಲಿಲ್ಲ. ಅವರು ನಾನು ಬರಲ್ಲಮ್ಮ ಅಂತ ಹೇಳ್ಬಿಟ್ಟು ಅವರು ಮಲಗಿದ್ರು. ನಮ್ಮ ನಾದಿನಿ ಎಲ್ಲ ಬಿಸಿ ಮಾಡಿಟ್ಟು ಮಲ್ಕೊತೀನಕ್ಕ, ಇಲ್ಲೇ ಮನೆ ಹತ್ರ ಇರ್ತೀನಿ, ನೀನು ಹೋಗ್ಬಿಟ್ಟು ಇವ್ರನ್ನೆಲ್ಲ ಕರ್ಕೊಂಡು ಅಂತ ಎಲ್ಲ ನನಗೆ ಹೇಳಿದ್ಲು. ಸರಿ ಅಂತ ಹೇಳ್ಬಿಟ್ಟು ನಾಟಕ ನೋಡೋಣ ಅಂತೆಲ್ಲ ಹೇಳಿದೆ. ಅಮ್ಮನೂ ಕೂಡ ಈ ಥರ ನಾಟಕ ಎಲ್ಲ ಇಷ್ಟ ಆಗಲ್ಲ, ಅಂದರೆ ದೇವಿ ಮಹಾತ್ಮೆ ಅಂತ ನಾಟಕ ಆಡ್ತಾಯಿದ್ರು. ಅದಕ್ಕೆ ಅಂತ ಹೇಳ್ಬಿಟ್ಟು ನೋಡೋಣ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಬಂದ್ವಿ. ಚೆನ್ನಾಗಿತ್ತು. ತುಂಬ ಜನ ಬಂದಿದ್ದರು ಬಿಡಿ, ಎಷ್ಟು ಜನ ಇತ್ತು ಅಂದರೆ ಭಾಳ ಜನ ನಿಂತಿದ್ರು ಎಲ್ಲರೂ ನೋಡಿಕೊಂಡು. ಅರ್ಚನಾ ಅತ್ತೆ ಅಲ್ಲಿ ನಿಂತ್ಕೊಂಡು ಎಷ್ಟೊತ್ತು ನೋಡೋಣ ಅಂತ ಹೇಳ್ಬಿಟ್ಟು ಚಾಪೆ ಎಲ್ಲ ಎತ್ಕೊಂಡ್ಬಂದಿದ್ಲು. ಚಾಪೆ ಎಲ್ಲ ಹಾಸ್ಕೊಂಡು ನಾವು ಕೂಡ ಎಲ್ಲರೂ ಚಾಪೆ ಮೇಲೆ ಕೂತ್ಕೊಂಡ್ವಿ. ನಮ್ಮನೆಯವ್ರು ನಮ್ಮನ್ನು ನೋಡಿ ಮಾತಾಡ್ಸೋಕ್ಕೆ ಅಂತೇಳಿ ಹತ್ರ ಬಂದರು. ನನ್ನ ಮಗ ಅವ್ರು ಯಾರೋ ಮುಂದೆ ಬಿಟ್ಟು ಬಂದಿದ್ದೀನಿ ರೀ ಸ್ಟೇಜ್ ಹತ್ರ, ಅಲ್ಲಿದ್ದಾನೆ ಅಂತೆಲ್ಲ ಹೇಳಿದ್ರು. ಫಸ್ಟ್ ಹೋಗಿ ಮಗನ ಕರ್ಕೊಂಬ, ಅವನೊಬ್ಬನ್ನೇ ಬಿಟ್ಟು ಬಂದಿದ್ಯಾ ಅಂತೆಲ್ಲ ಹೇಳಿದೆ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನಾಟಕ ಎಲ್ಲ. ಎಷ್ಟೊಂದು ದಿನ ಆಗಿತ್ತು ನಿಜ ನಾಟಕ ನೋಡಿ ಈ ಥರದ್ದೆಲ್ಲ. ನಾನು ಕೂಡ ಸಮರ್ಥಿಸಿ ಮೇಲೆ ಈ ಮೂಲಕ ಒಡೆಯರಾದ ತುಂಬ ನಿಶುರಮ್ಮರ ಎಲಸುವರು ಈ ಹಲೋ. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮೂರಲ್ಲಿ ಭಾಳ ನಾಟಕ ಆಡ್ತಾಯಿದ್ರು. ಆವಾಗ ಹೋಗಿ ಈ ಥರ ಚಾಪೆಲ್ಲ ಹಾಕ್ಕೊಂಡು ಕೂತ್ಕೊಂಡು ನೋಡಿದ್ದ ಅನುಭವ ಎಲ್ಲ ಆಯಿತು. ನಿಜವಾಗ್ಲೂ ತುಂಬ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ಸೊ ಅಲ್ಲಿಂದ ನಾವೊಂದು 2 hours ಇದ್ವಿ ಅಷ್ಟೇ. ಅಷ್ಟರಲ್ಲಿ ನನ್ನ ಮಗ ಎಲ್ಲ ಮಲ್ಕೊಂಬಿಟ್ಟ. ಆಮೇಲೆ ಬನ್ನಿರಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡಿ ನನ್ನ ಮಗ ಚೊಪ್ಲಿ ಬಿಟ್ಟು ಬಂದಿದ್ರೆ ಅಮ್ಮ ಅದನ್ನು ಚೊಪ್ಲಿನೆಲ್ಲ ಎತ್ಕೊಂಡು ಬರ್ತಿದ್ದಾರೆ. ಆಗಲೇ ಟೈಮ್ ಆಗಿತ್ತು. ಅಮ್ಮ ಅಯ್ಯೋ ಬಿಡಮ್ಮ ಸಾಕು, ನಾನು ಒಬ್ಬಳೇ ಇರಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದರು. ಎಲ್ಲರೂ ಮಲಗಿದ್ರು, ನಾವು ಕೂಡ ಮಲ್ಕೊಂಡ್ವಿ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಲಾಂಗ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು ಆಲ್.